ನನಿ ತನಿ ನನಿ ತಂದಾನೇ ನನಿ ತಾನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮಂಡ್ಯ ತಾಲೂಕು ಲೋಕಸರದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯ ತೆಂಗಿನ ಬೆಳೆ ಪ್ರಾತ್ಯಕ್ಷಿಕೆ ಹಾಗೂ ಬೀಜೋತ್ಪಾದನಾ ಕ್ಷೇತ್ರವಿದೆ. ರಾಜ್ಯದಲ್ಲಿ ಬೆಳೆಯಬಹುದಾದ ತೆಂಗಿನ ವಿವಿಧ ತಳಿಗಳ ಗುಣಮಟ್ಟದ ಸಸಿಗಳನ್ನು ಇಲ್ಲಿ ಉತ್ಪಾದಿಸಿ ರೈತರಿಗೆ ನೀಡಲಾಗುತ್ತಿದೆ. ಈ ಫಾರಮಿൽ ಮುಖ್ಯವಾಗಿ ಟಾಲ್ ವೆರೈಟಿ, ಡಾರ್ಫ್ ವೆರೈಟಿ, ಹೈಬ್ರಿಡ್ ವೆರೈಟಿ ಸೀಡ್ಲಿಂಗ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಪ್ರೊಡ್ಯೂಸ್ ಮಾಡಿ ಲೋಕಲ್ ರೈತರಿಗೆ ಕೊಡೋದಕ್ಕೆ ಅದ ಮೇನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದೆ. ಈ ಡಾರ್ಫ್ ವೆರೈಟಿಲಿ 4 ಜಾತಿ ನಮ್ಮ ಹತ್ರ ಇದೆ. ಅದು ಮುಖ್ಯವಾಗಿ ಚಾವಕಾಡ್ ಆರೆಂಜ್ ಡಾರ್ಫ್, ಚಾವಕಾಡ್ ಗ್ರೀನ್ ಡಾರ್ಫ್, ಮಲೇನ್ ಯೆಲ್ಲೋ ಡಾರ್ಫ್, ಮಲೇನ್ ಆರೆಂಜ್ ಡಾರ್ಫ್. ಮುಖ್ಯವಾಗಿ 4 ಡಾರ್ಫ್ ವೆರೈಟಿಗಳು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೈಬ್ರಿಡಲ್ಲಿ ಅದರಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ D&T, ಮುಖ್ಯವಾಗಿ D&T ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅಡ್ವಾಂಟೇಜ್ ಏನಂದರೆ ಒಳ್ಳೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಯಾವಾಗಲೂ ಸಿಗ್ತಾ ಇದೆ. ಇಲ್ಲಿ ಬೇರೆ ಕಡೆ ಎಲ್ಲ 200 ರೂಪಾಯಿ 300 ರೂಪಾಯಿ ತೊಗೋತಾರೆ. ಇಲ್ಲಿ ಬರೀ 50 ರೂಪಾಯಿಗೆಲ್ಲ ಸಿಗುತ್ತೆ. ಇವೆಲ್ಲ ತೊಗೊಂಡೋಗಿ ನಾವು ಹಾಕಿದ್ರೆ 3 ವರ್ಷಕ್ಕೆ ಬೆಳೆ ನಮ್ಮ ಕೈಗೆ ಬರುತ್ತೆ, ನಮ್ಗೆ ಆದಾಯನೂ ಬರುತ್ತೆ. ಹಾಗಾಗಿ ನಾವು ಲೋಕಸರ ಫಾರ್ಮ್ಗೆ ಬಂದು ಸಸಿಗಳು ತೊಗೊಂಡೋಗಿ ಹಾಕ್ತಾಯಿದ್ದೀವಿ. ಇಲ್ಲಿ ನಮಗೆ ಸಸ್ತಾನು ಗಿಡ ಸಿಗ್ತದೆ, ಚೆನ್ನಾಗಿರೋಡೂ ಸಿಗ್ತದೆ, ಒತ್ತುತ್ತಮ ಗಿಡ. ನಮ್ಮಂಥ ರೈತರುಗಳಿಂದ ತೊಗೊಂಡು ಹೋದರೆ ಉಪಯೋಗನೂ ಆಗುತ್ತದೆ, ಕಾಯಿನೂ ಚಲೋ ಬರ್ತದೆ. ಈಗ ಅವೆಲ್ಲ ನಾವು ಕಾಯಿ ತೊಗೋತಾ ಇದ್ದೀವಿ. ಎಲ್ಲ ಕಡೆ ವಿಚಾರಿಸಿ ಕೊನೆಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ತೆಂಗು ಸಿಗುತ್ತೆ ಅಂತ ಗೊತ್ತಾಯಿತು. ಅದರಿಂದ ಇಲ್ಲಿ ನಾನು ಒಂದು 110 ಸಸಿ ತೊಗೊಳಕ್ಕೆ ಬಂದಿದ್ದೀನಿ. ಇಲ್ಲೇನಂದರೆ ಕಮ್ಮಿ ಬೆಲೆಯಲ್ಲಿ ನಮಗೆ ಒಳ್ಳೆ ಪದಾರ್ಥ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬರೀ ತೆಂಗಿನ ಗಿಡಗಳು ಮಾತ್ರ ಸಪ್ಲೈ ಆಗ್ತಾಯಿದೆ. ಎಲ್ಲ ಕಡೆಯಿಂದ ಕೇರಳ, ತಮಿಳುನಾಡು, ಈ ಕಡೆ ಆಂಧ್ರ ಕಡೆಯಿಂದ, ಗೋವಾ ಕಡೆಯಿಂದ ಬಂದು ಇಲ್ಲಿನ ತೆಂಗಿನ ಗಿಡಗಳನ್ನು ನಮ್ಮಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಸರ್, ಈಗಿನ ರೇಟ್ನಲ್ಲಿ ನಮ್ಮ ರೇಟು ಹೈಬ್ರಿಡ್ ಗಿಡಕ್ಕೆ 200 ರೂಪಾಯಿ, ಟಾಲ್ ಗಿಡಕ್ಕೆ ಟಿಪ್ ಟು ಟಾಲ್ ಗಿಡಕ್ಕೆ 50 ರೂಪಾಯಿ, ಎಳ್ನೀರು ಗಿಡಕ್ಕೆ 60 ರೂಪಾಯಿ. ರಾಮನಗರ ತಾಲೂಕು ಹಿರೇಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಗದೀಶ್ ಅವರು ಕೃಷಿ ಭಾಗ್ಯ ಯೋಜನೆಯ ಫಲಾನುಭವಿ. ಅರ್ಧ ಎಕರೆಯಲ್ಲಿ ಹಸಿರು ಮನೆಯನ್ನು ನಿರ್ಮಿಸಿಕೊಂಡು ಜಿಪ್ಸೋಫಿಲಾ ಅಲಂಕಾರಿಕ ಹೂವನ್ನು ಬೆಳೆಯುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನವನ್ನು ಪಡೆದುಕೊಂಡು ತಜ್ಞರ ಮಾರ್ಗದರ್ಶನದಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಜಿಪ್ಸೋಫಿಲಾ ಹೂವಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವುದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಜಗದೀಶ್ ಅವರು. ನಾವು 4 ವರ್ಷದಿಂದ ವಿವಿಧ ಬಗೆಯ ಬೆಳೆಗಳನ್ನ ಬೆಳೆದು ಆದಾಯ ಗಳಿಸಿದ್ದು. ನಮಗೆ ಇವಾಗ ಇನ್ನೂ ಯಾರು ನಮ್ಮ ಇಲಾಖೆ ವತಿಯಿಂದ ಹೇಳಿದ್ರು, ಸೊ ಈ ಥರ ಯಾವುದನ್ನ ಹೂವಿನ ಕ್ರಾಪ್ ಮಾಡಿ ಎಕ್ಸ್ಪೆನ್ಸಿವ್ ಆಗಿರೋಂಥ ಕ್ರಾಪ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗೆ ನಾವೇನು ಮಾಡಿದ್ವಿ, ಪೂನಾದಿಂದ ಇತ್ತೀಚೆಗೆ ನಾವು ಜಿಪ್ಸೋಫಿಲಾ ಅಂತ ಹೇಳ್ಬಿಟ್ಟು ಒಂದು ಅಲಂಕಾರಿಕ ಹೂವನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ. ತುಂಬ ಆದಾಯ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ಮುಂಚೆ ನಾವು ಬೆಳೆಯೋದಕ್ಕೆ ಮುಂಚೆ ನಾವೇನು ಮಾಡಬೇಕಂದ್ರೆ ಭೂಮಿನ ಚೆನ್ನಾಗಿ ಹದ ಮಾಡ್ಕೋಬೇಕು. ಜಿಪ್ಸಮ್ ಹಾಕಿ, ಎರೆಹುಳಿನ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಸೊ ಆಮೇಲೆ ಭತ್ತದ ಒಟ್ಟು, ಸೊ ಆಮೇಲೆ ಒಂದು ಅರ್ಧ ಎಕರೆಗೆ ಸುಮಾರು 30ರಿಂದ 40 ಟ್ರ್ಯಾಕ್ಟರ್ ಗೊಬ್ಬರ, ಹೀಗೆ ಎಲ್ಲ ಒಂದು ಮಿಶ್ರಣ ಮಾಡಿ JCPಲಿ ಅದನ್ನು ಬಗೆಸಿ, ಸೊ ಚೆನ್ನಾಗಿ ನೀರು ಕಟ್ಟಿ ಅದು ಒಣಗಿದ ನಂತರ ಸೊ ಅದನ್ನು ಕ್ರಮಬದ್ಧವಾಗಿ ಒಂದು ಬೆಡ್ ಅಂತ ಏನು ಮಾಡಿಬಿಟ್ಟು, ಸೊ ಅದಕ್ಕೆ ನಾವು ಪೂನಾದಿಂದ ತಂದಂಥ ಆ ಜಿಪ್ಸೋಫಿಲಾ ಹೂವಿನ ಗಿಡಗಳನ್ನ ಸೊ ಅದನ್ನು ನಾಟಿ ಮಾಡಿ ಒಂದು ಬೆಡ್ಡಿಗೆ ಸೊ 2 ಸಾಲಂಗೆ
ಸೊ ಕೆಲವರು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಸೊ ನಾನು ಅರ್ಧ ಎಕರೆಗೆ ಸರಿಸುಮಾರು 8,000 ಗಿಡಗಳನ್ನ ತರಿಸಿ ಸೊ ನಾನಿಲ್ಲಿ ನಾಟಿ ಮಾಡಿದ್ದೀನಿ. ದಿನ ಬಿಟ್ಟು ದಿನ 300ರಿಂದ 400 ಬಂಚು ಫ್ಲವರ್ನ ನಾನು ಮಾರ್ಕೆಟ್ ಕಳಿಸ್ತಾ ಇದ್ದೀನಿ. ಅಂಥ ಅತ್ಯಧಿಕವಾಗಿ ಔಷಧಿಗಳನ್ನೇನು ಸಿಂಪಡಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಥ್ರಿಪ್ಸ್ ಆಗಲಿ ಮೈಟ್ಸ್ ಆಗಲಿ ಅದು ಬೇರೆ ಯಾವುದೋ ರೀತಿಯ ರೋಗಗಳು ಬರಲ್ಲ. ಬರೋದು ಒಂದು ಅಂದರೆ ಲೀಫ್ ಮೈನರ್ ಒಂದು ಬರ್ತದೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಮಿಕಲ್ಸ್ ಹೊಡ್ಕೊಂಡ್ರೂ ಅದು ಕಂಟ್ರೋಲ್ ಆಗ್ತದೆ. 3 ತಿಂಗಳಿಗೆ ಒಂಥರ ಫ್ಲೆಶ್ ಬರ್ತಾ ಇರ್ತದೆ ನಮಗೆ. ಸೊ ಒಂದೇ ಸಲ ಕಟ್ ಮಾಡಿ ಬಿಟ್ಬಿಡೋದಂತ ಏನಿಲ್ಲ. ಇದನ್ನು 3 ತಿಂಗಳಿಗೆ ಪದೇ ಪದೇ ಬರ್ತಾ ಇರ್ತದೆ. ಹಾರ್ವೆಸ್ಟ್ ಮಾಡಿದ ತಕ್ಷಣ ನಾವು ಬ್ಯಾಚ್ ವೈಸ್ ಬ್ಯಾಚ್ ಮಾಡಿದ್ದೀವಿ. ಸೊ ಅರ್ಧ ಎಕರೆಯಲ್ಲಿ 2 ಬ್ಯಾಚ್ ಮಾಡಿದ್ದೀನಿ. ಸೊ ಅರ್ಧ ಎಕರೆ 15 ದಿನ 20 ದಿನ ಒಂದು ಹಾರ್ವೆಸ್ಟ್ ಮಾಡಿದ್ರೆ ಇನ್ನು 20 ದಿನ ಒಂದಾಗುತ್ತೆ. ಅಷ್ಟರಲ್ಲಿ ಮೊದಲು ಕೊಯ್ಲು ಮಾಡಿದಂಥ ಹೂವು ನಾವು ಇದು ಮುಗಿಯುವಷ್ಟರಲ್ಲಿ ಮೊದಲು ಕೊಯ್ಲು ಮಾಡಿರೋಂಥ ಹೂವು ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಇನ್ನೂ ಅರ್ಧ ಎಕರೆ ಪಾಲಿಹೌಸ್ ಮಾಡಬೇಕು ಅಂತ ಇದೆ. ತುಂಬ ಚೆನ್ನಾಗಿ ಮಾಡ್ಬೋದು ಇದನ್ನು ಫ್ಲವರ್ನ. ಒಳ್ಳೆ ಮಾರ್ಕೆಟ್ ಇದೆ ಇತ್ತೀಚೆಗೆ. ನಾವು ಮೊದಲು ನಾಟಿ ಮಾಡಿದ ದಿವಸ ಅದ್ರ ಮಾರನೆಗೆ ನಾವು ಸ್ವಲ್ಪ ಈ ಫಂಗಿಸೈಡನ್ನು ಕೊಡಬೇಕಾಗತ್ತೆ ಗಿಡದ ಬುಡಕ್ಕೆ. ಸೊ ಅದಾದಮೇಲೆ ನಾವು ನೀರೆಲ್ಲನೂ ರೋಸ್ ಕ್ಯಾನಲ್ಲೇ ಕೊಡಬೇಕು. ಅದು ಸ್ವಲ್ಪ ಬೇರು ಬಿಟ್ಕೊಳ್ಳೋವರೆಗೂ ರೋಸ್ ಕ್ಯಾನಲ್ಲೇ ಸ್ವಲ್ಪ ಒಂದು 15 ದಿವಸದ ಮಟ್ಟಿಗೆ ನಾವು ರೋಸ್ ಕ್ಯಾನಲ್ಲೇ ಕೊಡ್ತಾ ಬಂದರೆ ಅದು ನೀರು ಚೆನ್ನಾಗಿ ಬೇರು ಬಿಟ್ಟು ಸೊ ಅವಾಗ ಆಗುತ್ತೆ. ಆಮೇಲೆ ಡ್ರಿಪ್ಪಲ್ಲಿ ಅದು 20 ದಿವಸ ಆದಮೇಲೆ ಡ್ರಿಪ್ಪಲ್ಲಿ ನಾವು ಏನು 19 ಸೊ ಕೆಲವೊಂದು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ನಾವು ಹನಿ ನೀರಾವರಿ ಮುಖಾಂತರ ಕೊಡ್ತಾ ಬಂದರೆ ಔಷಧಿ ನಾನು ಹೇಳ್ದಾಗೆ ಅದು ಜಾಸ್ತಿ ಏನು ಔಷಧಿ ಏನು ಕೇಳೋದಿಲ್ಲ. ಇದು ತುಂಬ ರೋಗ ಮುಕ್ತವಾಗಿರೋಂಥ ಗಿಡಗಳಿವು. ಜಾಸ್ತಿ ರೋಗ ಏನೂ ಬರಲ್ಲ. ತುಂಬ ಹುಲ್ಲು ಬೆಳೆದಂಗೆ ಬೆಳೆದಿರುತ್ತೆ. ಕಟ್ ಮಾಡಿ ಬಂಚ್ ಮಾಡೋದು. ಈ ಬಂಚಿಂಗ್ ಪ್ಯಾಂಕಿಂಗ್ ಇದೆಯಲ್ಲ ಅದು ತುಂಬ ನಿರ್ವಹಣೆ ತುಂಬ ಈಸಿ ಇದೆ ಇದು. ಕಟ್ಟಿಂಗ್ಸ್ ಟೈಮಲ್ಲೂ ಅಷ್ಟೇನೆ ಅದು ಜಾಸ್ತಿ ಜನ ಏನು ಬೇಕಾಗಲ್ಲ. ಅದು 4 ಜನ ಇದರ ಮನೆಯವರು 1 ಎಕರೆ ಮೇಂಟೈನ್ ಮಾಡಿ ಅಧಿಕ ಲಾಭ ಗಳಿಸ್ಬೋದು ಇದರಲ್ಲಿ. ನಾವು ಕೊಯ್ಲು ಮಾಡಿದಂಥ ಹೂವನ್ನ ಪ್ಯಾಕೆಟ್ ನಾವು ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡಿದಂಥ ಏನು ಹೂವನ್ನ ಒಂದು ನೀರಲ್ಲಿ ಹಾಕಿ ಬಕೆಟ್ನಲ್ಲಿ ಇಟ್ಟು ನಾವು ಬೆಂಗಳೂರು ಮಾರ್ಕೆಟ್ಗೆ ನಾವು ಇಲ್ಲೇನು ನಮ್ಮ ಒಬ್ಬರು ಟ್ರೇಡರ್ಸ್ ಇದ್ದಾರಲ್ಲಿ. ಸೊ ಅವ್ರಿಗೆ ತೊಗೊಂಡೋಗಿ ನಾವು ಲಂಸಮಾಗಿ ಮಾರ್ಕೆಟ್ ರೇಟ್ ಏನಿರುತ್ತೆ ನಾವು ವಿಚಾರ ಮಾಡ್ತೀವಿ. ಸೊ ಮಾರ್ಕೆಟ್ ರೇಟ್ ಅಷ್ಟು ಹೂವುಗಳು ಎಷ್ಟು ಬಂಚು 300ರಿಂದ 400 ಬಂಚು, ಕೆಲವು ಸೀಸನ್ ಇದ್ದಾಗ 1,000 ಬಂಚ್ ಕೂಡ ಕೇಳ್ತಾರೆ ಇರೋ ಪಾರ್ಟಿಗಳು. ಸೊ ಅದನ್ನು ನಾವು ಬೆಂಗಳೂರು ಮಾರ್ಕೆಟಲ್ಲೇ ಮಾಡ್ತೀವಿ. ನಮಗೆ ಒಂದು ಬಂಚಿಗೆ ಅಂದರೆ ಸುಮಾರು ಅವರೇಜ್ ಅಂದರೆ 80 ರೂಪಾಯಿ ಸಿಗ್ತಾಯಿದೆ ನಮಗೆ ಇವಾಗ ಪ್ರೆಸೆಂಟ್. ಇವಾಗೊಂದು ಇದರಲ್ಲಿ ನಮಗೆ ಒಂದು ಡೈಲಿ ಒಂದು ದಿನ ಬಿಟ್ಟು ದಿನ 300 ಬಂಚ್ ಬರ್ತಾಯಿದೆ ನಮಗೆ. ಸೊ ಕಟ್ ಮಾಡಿದ್ರೆ ನಾವು ರಿಕ್ವೈರ್ಮೆಂಟ್ ಇದ್ದಂಗೆ ಕಟ್ ಮಾಡಿದ್ರೆ 1,000 ಬಂಚು ಕಟ್ ಮಾಡ್ಬೋದು ಒಂದು ದಿನಕ್ಕೆ. ಅವ್ರ ರಿಕ್ವೈರ್ಮೆಂಟ್ ಹೆಂಗೆ ಕೊಡ್ತಾರೆ ಏನು ಬೇಕಂದಾಗ ಅವರೇಜಾಗಿ ನಮಗೆ ಅವರೇಜ್ ಅಂದ್ರೂ 80 ರೂಪಾಯಿ ನಮಗೆ ರೇಟ್ ಸಿಗ್ತಾಯಿದೆ ಇವಾಗ. ಅತ್ಯಧಿಕ ಲಾಭ ಮಾಡ್ಬೋದು. ಬಟ್ ಬೆಳೆದೆಲ್ಲ ಕಳೆದು ಸುಮಾರು ಸಿಕ್ಕಿದೆ. ಒಂದು 2 ಲಕ್ಷ ಒಂದು ತಿಂಗಳಿಗೆ ನನಗೆ ಆದಾಯ ಸಿಕ್ಕಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.